ಬನ್ನಿ ಗೆಳೆಯರೆ, ಇವತ್ತು ನಾವು ಚಿಕನ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಸ್ಟವ್ ಆನ್ ಮಾಡಿ ಒಂದು ಚಿಕ್ಕದಾದಂತಹ ಪ್ಯಾನ್ ಇಟ್ಕೊಂಡು ಅದರಲ್ಲಿ 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ, ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲೀಸು. ನಂತರ 3 ಸ್ಪೂನ್ ಧನಿಯಾ ಕಾಳನ್ನ ಹಾಕೋಬೇಕು. ಅದಾದ ನಂತರ ಒಂದು 3 ರೆಡ್ ಚಿಲ್ಲಿ ಅಂದರೆ ಕೆಂಪು ಮೆಣಸಿನ್ಕಾಯಿ, ಮತ್ತು 1 ಸ್ಪೂನು ಕರಿಮೆಣಸು, 1 ಸ್ಪೂನು ಜೀರಿಗೆ, 1 ಸ್ಪೂನು ಸೋಂಪು, ಇದೆಲ್ಲ ಹಾಕ್ಕೊಂಡು ಎಣ್ಣೆ ಹಾಕೋಬಾರ್ದು, ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಂತರ ಒಂದು ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಬೇಕು. ಇದಾದಮೇಲೆ ತೊಳೆದಿರುವಂತಹ ಚಿಕನ್ನು, ನಾನಿಲ್ಲಿ ಒಂದು kg ಅಷ್ಟು ಚಿಕನ್ ತೊಗೊಳ್ತಾ ಇದ್ದೀನಿ. 1 kg ಅಷ್ಟು ಚಿಕನ್ ತೊಗೊಂಡು ಅದರಲ್ಲಿ ಡ್ರೈ ರೋಸ್ಟ್ ಮಾಡಿದ್ದೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಮಸಾಲೆ ಪೌಡ್ರನ್ನ ಅದೆಲ್ಲ ಹಾಕ್ಕೋಬೇಕು. ಇದಾದಮೇಲೆ ಒಂದು 3 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಕಲಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ. ಕಮ್ಮಿ ಇದ್ದರೆ ಮತ್ತೆ ಆಮೇಲೆ ಆ್ಯಡ್ ಮಾಡ್ಕೋಬೋದು. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಮತ್ತು ಒಂದು ಪೂರ್ತಿ ಲೆಮನ್ ಅಂದರೆ ನಿಂಬೆಹಣ್ಣು, ಅದನ್ನು ಪೂರ್ತಿ ಹಾಕ್ಕೊಂಡು ನಾನಿಲ್ಲಿ ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಫುಲ್ಲು ನೀಟಾಗಿ ಕಲಿಸ್ಕೊಂಡು ಸುಮಾರು ಒಂದು ಅರ್ಧ ಗಂಟೆಯಷ್ಟು ನೆನೆಸಿಡ್ತೀನಿ ನಾನು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಒಂದು 5ರಿಂದ 6 ಸ್ಪೂನು ಅಥವಾ 4ರಿಂದ 5 ಸ್ಪೂನು ತುಪ್ಪ ಹಾಕ್ಕೊಂಡು, ತುಪ್ಪಕ್ಕಾದಮೇಲೆ ನಾನಿಲ್ಲಿ ದೊಡ್ಡದೊಂದು ಈರುಳ್ಳಿ ತೊಗೊಂಡಿದ್ದೀನಿ, ಚಿಕ್ಕದಾದರೆ 2 ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಹುರ್ಕೊಬೇಕು. ಇಲ್ಲಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ಇದಾದಮೇಲೆ ನೆನೆಸಿರೋಂತಹ ಚಿಕನ್ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀವಲ್ಲ ಆ ಚಿಕನ್ ಪೂರ್ತಿ ಹಾಕ್ಕೊಳ್ಳೋಣ. ನೀರೇನು ಹಾಕ್ಕೋಬೇಡಿ, ಕಲಿಸ್ತಾ ಇರಬೇಕು. ಆವಾಗ ಕಲಿಸ್ತಾ ಇದ್ದರೆ ನಮಗೆ ತಳ ಹಿಡಿಯೋದಿಲ್ಲ, ಇಲ್ಲ ಅಂದರೆ ತಳ ಹಿಡಿಯುತ್ತೆ. ಪೂರ್ತಿ ಹಾಕ್ಕೊಂಡಾದ್ಮೇಲೆ ಕಲಸೋಣ. ಚಿಕನ್ ಆದರೆ ನೀರಿರುತ್ತೆ, ಸ್ವಲ್ಪ ನೀರೆಲ್ಲ ಪೂರ್ತಿ ಹಿಂಗೋ ಹಾಗೆ ನಾವು ನೋಡಿಕೊಂಡು ನೀರು ಇಲ್ಲದೇ ಇರೋ ಹಾಗೆ ಮಾಡ್ಕೊಳ್ಳೋಣ. ನೋಡಿ, ಈಗ ಪೂರ್ತಿ ರೆಡಿಯಾಗಿದೆ. ಈಗ ಒಂದು ಸರ್ವಿಂಗ್ ಬೌಲ್ನಲ್ಲಿ ತೊಗೊಳ್ಳೋಣ. ಚಿಕನ್ನು ಸವಿಯಲು ಸಿದ್ಧ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.